ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಲಿಯುಗದ ಅಂತ್ಯದ ಭವಿಷ್ಯವಾಣಿ. 500 ವರ್ಷಗಳ ಹಿಂದೆ ಬದುಕಿದ ಮಹಾನ್ ಯೋಗಿ ಮತ್ತು ಭವಿಷ್ಯವಾಣಿ ಮಾಡಿದ ಮಹಾತ್ಮ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಹೇಳಿದ ಕಾಲಜ್ಞಾನದಲ್ಲಿ ಕಲಿಯುಗದ ಅಂತ್ಯದ ಬಗ್ಗೆ ಅನೇಕ ರಹಸ್ಯಗಳಿವೆ ಎಂದು ಜನರು ನಂಬುತ್ತಾರೆ. ಇಂದಿನ ವಿಡಿಯೋದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ ಕಲಿಯುಗದ ಅಂತ್ಯದ ಭಯಾನಕ ಸೂಚನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಯಾರು? ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಆಂಧ್ರ ಪ್ರದೇಶದ ಮಹಾನ್ ಯೋಗಿ ಮತ್ತು ದಾರ್ಶನಿಕರು. ಅವರು ರಚಿಸಿದ ಕಾಲಜ್ಞಾನಂ ಎಂಬ ಗ್ರಂಥದಲ್ಲಿ ಭವಿಷ್ಯದ ಅನೇಕ ಘಟನೆಗಳ ಬಗ್ಗೆ ಉಲ್ಲೇಖವಿದೆ ಎಂದು ಭಕ್ತರು ನಂಬುತ್ತಾರೆ. ಕಾಲಜ್ಞಾನದಲ್ಲಿ ಹೇಳಿರುವ ಕಲಿಯುಗದ ಲಕ್ಷಣಗಳು: ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತವೆ, ಭೂಕಂಪಗಳು, ಪ್ರವಾಹಗಳು, ಅತಿಯಾದ ಬಿಸಿಲು, ಅಕಾಲಿಕ ಮಳೆ ಇವು ಮಾನವನ ಅಹಂಕಾರದ ಪರಿಣಾಮ ಎಂದು ಹೇಳಲಾಗುತ್ತದೆ. ಕುಟುಂಬ ವ್ಯವಸ್ಥೆ ಕುಸಿಯುತ್ತದೆ, ಮಕ್ಕಳು ತಂದೆ ತಾಯಿಯನ್ನು ಗೌರವಿಸುವುದಿಲ್ಲ, ಹಣಕ್ಕಾಗಿ ಸಂಬಂಧಗಳು ಮುರಿಯುತ್ತವೆ, ಸ್ನೇಹದಲ್ಲೂ ಮೋಸ ಹೆಚ್ಚಾಗುತ್ತದೆ, ಧರ್ಮಕ್ಕಿಂತ ಹಣ ಮುಖ್ಯವಾಗುತ್ತದೆ. ಸ್ವಾಮಿಗಳ ಪ್ರಕಾರ ಜನರು ಸತ್ಯಕ್ಕಿಂತ ಸಂಪತ್ತನ್ನು ಹೆಚ್ಚು ಪ್ರೀತಿಸುತ್ತಾರೆ, ಇದರಿಂದ ಮಾನವೀಯತೆ ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ. ಯುದ್ಧಗಳು ಮತ್ತು ರೋಗಗಳು: ಹೊಸ ರೋಗಗಳು, ದೊಡ್ಡ ಮಟ್ಟದ ಯುದ್ಧಗಳು, ಜನರಲ್ಲಿ ಭಯ ಮತ್ತು ಅಶಾಂತಿ ಇವುಗಳು ಕಲಿಯುಗದ ಕೊನೆಯ ಸೂಚನೆಗಳೆಂದು ನಂಬಲಾಗಿದೆ. ಕಲ್ಕಿ ಅವತಾರದ ಬಗ್ಗೆ ಭವಿಷ್ಯವಾಣಿ: ಕಲ್ಕಿ ಅವರು ಭೂಮಿಗೆ ಬಂದು ಅಧರ್ಮವನ್ನು ನಾಶ ಮಾಡುತ್ತಾರೆ, ಸತ್ಯವನ್ನು ಸ್ಥಾಪಿಸುತ್ತಾರೆ, ಹೊಸ ಸತ್ಯಯುಗ ಆರಂಭಿಸುತ್ತಾರೆ ಎಂದು ಕಾಲಜ್ಞಾನದಲ್ಲಿ ಉಲ್ಲೇಖವಿದೆ ಎಂದು ಭಕ್ತರು ನಂಬುತ್ತಾರೆ. ಜನರು ಏಕೆ ಭಯಪಡುತ್ತಾರೆ? ಇಂದಿನ ಕಾಲದಲ್ಲಿ ಪ್ರಕೃತಿ ವಿಕೋಪಗಳು, ಯುದ್ಧದ ಪರಿಸ್ಥಿತಿ, ಮಾನಸಿಕ ಒತ್ತಡ, ಕುಟುಂಬದ ಸಮಸ್ಯೆಗಳು ಇವೆಲ್ಲ ಹೆಚ್ಚುತ್ತಿರುವುದರಿಂದ ಹಲವಾರು ಸ್ವಾಮಿಗಳ ಭವಿಷ್ಯವಾಣಿ ನಿಜವಾಗುತ್ತಿದೆ ಎಂದು ಹೇಳುತ್ತಾರೆ. ಈ ವಿಷಯಗಳು ಧಾರ್ಮಿಕ ನಂಬಿಕೆಗಳು ಮತ್ತು ಪೌರಾಣಿಕ ವಿವರಣೆಗಳ ಆಧಾರಿತವಾಗಿವೆ. ಇವುಗಳಿಗೆ ವೈಜ್ಞಾನಿಕ ದೃಢೀಕರಣ ಇಲ್ಲ. ವೀಕ್ಷಕರೇ, ಕಲಿಯುಗ ಅಂತ್ಯ ಯಾವಾಗ ಎಂಬುದು ಯಾರಿಗೂ ತಿಳಿದಿಲ್ಲ. ಆದರೆ ಒಳ್ಳೆಯತನ, ಧರ್ಮ ಮತ್ತು ಮಾನವೀಯತೆ ಉಳಿದಿದ್ದರೆ ಯಾವ ಯುಗವೂ ಭಯಾನಕವಾಗುವುದಿಲ್ಲ. ಇಂತಹ ರಹಸ್ಯಮಯ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.